ಹಾಯ್ ಎಲ್ರಿಗೂ ವಿಸ್ಮಯ ವಿಶ್ವಕ್ಕೆ ಸ್ವಾಗತ. ರೀಸೆಂಟ್ಲಿ ಒಂದು ನ್ಯೂಸ್ ನೋಡಿದೆ. ಅದರಲ್ಲಿ ಸೋನು ಗೌಡ ಅನ್ನೋರು ಯಾರೋ ಒಂದು ಮಗುನ ದತ್ತಕ್ಕೆ ತೊಗೊಂಡಿದ್ದಾರೆ, ಅದು ಇಲ್ಲೀಗಲ್ ಆಗಿದೆ ಅಂತ ಅವ್ರನ್ನ ಜೈಲಿಗೆ ಹಾಕಿದ್ದಾರೆ ಅಂತ, ಅವ್ರ ಮೇಲೆ ಕೇಸ್ ನಡೀತಾ ಇದೆ ಅಂತ. ಸೊ ಅದಕ್ಕೆ ಅನ್ನಿಸ್ತು ನಿಮಗೆ ದತ್ತಕ್ಕೂ ಪದ್ಧತಿ ಅದ್ರ ಬಗ್ಗೆ, ಅಡಾಪ್ಷನ್ ಹೇಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸೋಣ. ಮೊದಲು ಅಂದರೆ ಮೇ ಬಿ 10 years ಬ್ಯಾಕ್ ಅಡಾಪ್ಷನ್ ಅಂದರೆ ನೀವು ಯಾವುದಾದ್ರೂ ಅಡಾಪ್ಷನ್ ಏಜೆನ್ಸಿ ಅಥವಾ ಆರ್ಫನೇಜಿಗೆ ಹೋಗಿ ಮಕ್ಕಳನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಅಲ್ಲಿ ಹೋಗಿ ನಿಮಗೆ ಯಾವುದಾದ್ರೂ ಮಗು ಇಷ್ಟ ಆದರೆ ಆ ಮಗುನ ದತ್ತಕ್ಕೆ ತೊಗೊಳ್ಬೋದಿತ್ತು. ನಿಮ್ಮೆಲ್ಲ ಡಾಕ್ಯುಮೆಂಟೇಷನ್ ಗೌರ್ಮೆಂಟಿಗೆ ಪ್ರೊವೈಡ್ ಮಾಡಿ ಅದರಿಂದ ನಿಮಗೆ ದತ್ತಕ್ಕೆ ಸಿಗ್ತಿತ್ತು ಮಗು. ನಿಮ್ಮ ಅಂದರೆ ಅಡಾಪ್ಷನ್, ನೀವು ಅದ್ರ ಪೇರೆಂಟ್ಸು ಅಂತ ನಿಮಗೆ ಅಡಾಪ್ಷನ್ ಲೆಟ್ರು ಸಿಗ್ತಿತ್ತು. ಅದು ಆಲ್ಮೋಸ್ಟ್ 1 month ಆಗ್ತಿತ್ತು ಅಷ್ಟೇ. ಬಟ್ ಫ್ರಮ್ ಲಾಸ್ಟ್ 10 years ಎಲ್ಲವನ್ನು ಸೆಂಟ್ರಲೈಸ್ ಮಾಡಿಬಿಟ್ಟಿದ್ದಾರೆ. ಸೊ ಕಾರಾ ಅಂತ ಒಂದು ಏಜೆನ್ಸಿ ಇದೆ. ಆ ಏಜೆನ್ಸಿ ಥ್ರೂನೇ ಇವಾಗ ಎಲ್ಲ ಅಡಾಪ್ಷನ್ ಏನಿದೆ ಎಲ್ಲನೂ ಕಾರಾ ಥ್ರೂನೇ ಆಗಬೇಕು. ನೀವು ಇಂಡಿವಿಜುವಲ್ ಆಗಿ ಯಾವುದಾದ್ರೂ ಆರ್ಫನೇಜಿಗೆ ಹೋಗಿ ಅಲ್ಲಿಂದ ಏನಾದರೂ ಮಗುನ ತೊಗೊಂಡು ಬರ್ತೀರಾ ಅಂದರೆ ಅದು ಆಪ್ಷನ್ ಇರುವುದಿಲ್ಲ ಇವಾಗ ನೀವು ಎಲ್ಲವನ್ನು ಕಾರಾಯಿಂದನೇ ಹೋಗಬೇಕು ಇವಾಗ. ಸೊ ಇವಾಗ ಆಲ್ಮೋಸ್ಟ್ ವೇಟಿಂಗ್ ಪೀರಿಯಡ್ ಇರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಇವಾಗ ನನ್ನ ಪ್ರಕಾರ 3.5 years ವೇಟಿಂಗ್ ಪೀರಿಯಡ್ ಇದೆ. ಕಾರಾದ ಸೆಂಟ್ರಲ್ ಅಡಾಪ್ಷನ್ ರಿಸೋರ್ಸ್ ಅಥಾರಿಟಿ ಅಂತ ಕರೀತಾರೆ. ಅದು ಇವಾಗ ಹೋಲ್ ಆ್ಯಂಡ್ ಸೋಲ್ ಫಾರ್ ಆಲ್ ಕೈಂಡ್ ಆಫ್ ಅಡಾಪ್ಷನ್. ನೀವು ಏನಾದರೂ ಅಡಾಪ್ಷನ್ ಮಾಡಬೇಕು ಅಂತಿದ್ದರೆ ನಿಮಗೆ ಯು ಹ್ಯಾವ್ ಟು ಗೋ ಥ್ರೂ ದಿ ಕಾರಾ ಓನ್ಲಿ. ಅದರಲ್ಲೇ ತುಂಬಾ ಇದು ಸೆಕ್ಷನ್ಸ್ ಇವೆ. ಅಂದರೆ ನೀವು ಯಾರಾದರೂ ರಿಲೇಟಿವ್ ಮಗುನ ದತ್ತಕ್ಕೆ ತೊಗೊಳ್ತಾ ಇದ್ದರೆ, ನಿಮ್ಮ ಸ್ಟೆಪ್ ಕಿಡ್ಸ್ನೇ ಯಾವುದಾದ್ರೂ ದತ್ತಕ್ಕೆ ತೊಗೊಳ್ತಾ ಇದ್ದರೆ ಅದಕ್ಕೆಲ್ಲ ಬೇರೆ ಟೈಪ್ಸ್ ಆಫ್ ಪ್ರೊಸೆಸ್ ಇದೆ, ಅದ್ರ ಥ್ರೂನ ನೀವು ಹೋಗಬೇಕು. ಬಟ್ ನೀವೇನಾದರೂ ನಾರ್ಮಲ್ ಅಡಾಪ್ಷನ್ ಪ್ರೊಸೆಸ್ಗೆ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ನೀವು ಕಾರಾದಲ್ಲೇ ರಿಜಿಸ್ಟರ್ ಮಾಡಬೇಕು. ಇವಾಗ ಕಾರಾದ ವೇಟಿಂಗ್ ಲಿಸ್ಟ್ 3.5 ವರ್ಷ ನಡೀತಾ ಇದೆ ನನ್ನ ಪ್ರಕಾರ. ಸೊ ಅಟ್ಲೀಸ್ಟ್ ಯು ಹ್ಯಾವ್ ಟು ವೇಟ್ ಫಾರ್ 3.5 years ಟು ಅಡಾಪ್ಟ್ ಅ ಬೇಬಿ. ನೀವು ಯಾವಾಗ ಡಿಸೈಡ್ ಮಾಡ್ತೀರಾ ನೀವು ದತ್ತಕ್ಕೆ ತೊಗೊಳ್ಬೇಕು, ಅಡಾಪ್ಟ್ ಮಾಡ್ಕೊಳ್ಬೇಕು ಒಂದು ಬೇಬಿನ ಅಂದಾದರೆ ನೀವು ಕಾರಾದಲ್ಲಿ ಮೊದಲು ನಿಮ್ಮದು ರಿಜಿಸ್ಟ್ರ್ ಮಾಡಬೇಕು. ಅದರಲ್ಲಿ ಆಪ್ಷನ್ ಇರುತ್ತೆ. ನೀವು ಆಲ್ ಓವರ್ ಇಂಡಿಯಾನು ಸೆಲೆಕ್ಟ್ ಮಾಡ್ಬೋದು ಅಥವಾ 3 ಪರ್ಟಿಕ್ಯುಲರ್ ಸ್ಟೇಟ್ ಅಂತ ಸೆಲೆಕ್ಟ್ ಮಾಡ್ಬೋದು. ಜೆಂಡರ್ ಆಫ್ ಅ ಬೇಬಿ ಯು ಕ್ಯಾನ್ ಸೆಲೆಕ್ಟ್. ಏಜ್ ಯಾವುದು ಬೇಕು, 0 to 2, 2 to 4, 4 to 6, above 6 ಈ ಥರ ಇರುತ್ತೆ. ಆ ಥರನೂ ನೀವು ಸೆಲೆಕ್ಟ್ ಮಾಡ್ಬೋದು. ಸಿಬ್ಲಿಂಗ್ಸ್ ಬೇಕಾದರೆ ಸಿಬ್ಲಿಂಗ್ಸ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ಅಂದರೆ 2 babies ಅವೈಲೇಬಿಲಿಟಿ ಇರುತ್ತೆ, ಇದ್ದಾಗ ನಿಮಗೆ ಆಪ್ಷನ್ ಸಿಗುತ್ತೆ. ಸೊ ಆ ಥರ ನೀವು ಸೆಲೆಕ್ಷನ್ ಮಾಡಿ ಅಪ್ಲೈ ಮಾಡಬೇಕು. ಒಂದು ಸರಿ ನೀವು ಕಾರಾದಲ್ಲಿ ನಿಮ್ಮದು ಚಾಯ್ಸಸನ್ನು ಅಪ್ಲೈ ಮಾಡಿ ಆದಮೇಲೆ ನಿಮಗೆ ನೀವು ಅಪ್ಲೈ ಮಾಡುವಾಗಲೇ ನೀವು ಯಾವ ಸ್ಟೇಟಲ್ಲಿ ಇದ್ದೀರಾ, ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಲ್ಲಿದ್ದೀರಾ, ಬ್ಯಾಂಗ್ಳೂರ್ನಲ್ಲಿದ್ದೀರಾ ಅಂದರೆ ನಿಮಗೆ ನಿಯರ್ ಬೈ ಅಂದರೆ ಸ್ಟೇಟ್ ಅಡಾಪ್ಷನ್ ಏಜೆನ್ಸಿ ಅಥವಾ ಕಾರಾ ಅಪ್ರೂವ್ಡ್ ಏಜೆನ್ಸಿ ಅಂತ ಇರುತ್ತೆ. ಅದರಲ್ಲಿ ನಿಮ್ಮ ಕಾರಾದಲ್ಲಿ ಲಿಸ್ಟ್ ಆಫ್ ಏಜೆನ್ಸಿ ಸಿಗುತ್ತೆ. ನೀವು ಬ್ಯಾಂಗ್ಳೂರ್ ಅಂತ ಹಾಕಿ ನೋಡಿದರೆ ನಿಮ್ಗೆ ಬ್ಯಾಂಗ್ಳೂರಲ್ಲಿ ನಾರ್ತ್ ವೆಸ್ಟ್ ಸೌತ್ ಎವ್ರಿವೇರ್ ಸೋ ಮೆನಿ ಏಜೆನ್ಸೀಸ್ ಇರುತ್ತೆ. ಅದು ತೋರಿಸುತ್ತೆ ನಿಮಗೆ ಯಾವ ಏಜೆನ್ಸಿಯಲ್ಲಿ ನೀವು ಅಪ್ಲೈ ಮಾಡಬೇಕು ಅಂತ. ಸೊ ನೀವು ಆ ಏಜೆನ್ಸಿಗೆ ನಿಮ್ಮದೆಲ್ಲ ಡಾಕ್ಯುಮೆಂಟೇಷನ್ ಅಪ್ಲೋಡ್ ಮಾಡಬೇಕು. ಅವರು ಒಂದ್ಸರಿ ನೀವು ಕಾರಾದಲ್ಲಿ ಅಪ್ಲೈ ಮಾಡಿದ ಮೇಲೆ ನೀವು ಯಾವ ಏಜೆನ್ಸಿ ಸಿಲೆಕ್ಟ್ ಮಾಡಿದ್ದೀರಾ ಆ ಏಜೆನ್ಸಿಗೆ ಫೋನ್ ಮಾಡಿ ನೀವು ಹೇಳ್ಕೊಳ್ಬೇಕು, ಹೀಗೆ ನಾವು ಅಡಾಪ್ಷನ್ ಅಪ್ಲೈ ಮಾಡಿದ್ದೀವಿ, ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ. ಸೊ ಲಿಸ್ಟ್ ಆಫ್ ಡಾಕ್ಯುಮೆಂಟ್ಸು ತುಂಬ ದೊಡ್ಡದಿದೆ. ನಿಮ್ಗೆ ಬೇಕಾದರೆ ನಂಗೆ ಪ್ಲೀಸ್ ಕಮೆಂಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಹೌ ಟು ಗೋ ಅಹೆಡ್ ಆ್ಯಂಡ್ ವಾಟ್ ಆಲ್ ದ ಡಾಕ್ಯುಮೆಂಟ್ಸ್ ಆರ್ ನೀಡೆಡ್. ಅದು ತುಂಬಾ ದೊಡ್ಡ ಡಾಕ್ಯುಮೆಂಟೇಷನ್ ಪ್ರೊಸೆಸ್ ಇದೆ. ಅದ್ರ ಬಗ್ಗೆ ನಿಮ್ಗೆ ಬೇಕಂದರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಥರ ನೀವು ಅಪ್ಲೈ ಮಾಡಿದ ಮೇಲೆ ನೆಕ್ಸ್ಟ್ ಬರುತ್ತೆ ಹೋಮ್ ಸ್ಟಡಿ ರಿಪೋರ್ಟ್, ದಟ್ ಈಸ್ HSR. ಒಂದ್ಸರಿ ನಿಮ್ಮ ಡಾಕ್ಯುಮೆಂಟೇಷನ್ ಕಂಪ್ಲೀಟ್ ಆದಮೇಲೆ ಯಾವ ಏಜೆನ್ಸಿ ಥ್ರೂ ಹಾಕಿದ್ದೀರಾ ಅದೇ ಏಜೆನ್ಸಿಯವ್ರು ಮೊದಲು ನಿಮ್ಮ ಮನೆಗೆ ಬಂದು ನಿಮ್ಮ ಮನೆಯೆಲ್ಲ ನೋಡ್ತಾರೆ, ನಿಮ್ಮ ಜೊತೆ ಮಾತಾಡ್ತಾರೆ. ಆವಾಗ ನಿಮ್ಮ ಕೌನ್ಸ್ಲಿಂಗ್ ಇರುತ್ತೆ. ನೀವು ವೆದರ್ ನೀವು ರೆಡಿ ಇದ್ದೀರಾ ಇಲ್ವಾ ಅಂತ. ಹಸ್ಬೆಂಡ್ ಡಿಫ್ರೆಂಟ್ ಕೌನ್ಸ್ಲಿಂಗ್, ವೈಫ್ ಡಿಫ್ರೆಂಟ್ ಕೌನ್ಸ್ಲಿಂಗ್, ಟುಗೆದರ್ 1 ಕೌನ್ಸ್ಲಿಂಗ್ ಎಲ್ಲ ಇರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಪ್ರೊಸೆಸ್ಸಿಗೆ ಏನಾದರೂ ಆನ್ಸರ್ಸ್ ಬೇಕು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಇಫ್ ಎನಿಥಿಂಗ್ ಯು ಕ್ಯಾನ್ ಮೆಸೇಜ್ ಮೀ, ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಆನ್ ದ್ಯಾಟ್. ಸೊ ಆ ಥರ ಇರುತ್ತೆ.
ಅದಾದಮೇಲೆ ನೀವು ಒಂದ್ಸರಿ HSR ಅಪ್ಲೋಡ್ ಆದಮೇಲೆ ನೀವು ಅವಾಗ ಲೈನಲ್ಲಿ ಹತ್ತಿರ ಅಡಾಪ್ಷನ್ಗೆ. ಇವಾಗ ನಿಯರ್ಲಿ 9,000 ಆ್ಯಂಡ್ ಮೋರ್ ದೆನ್ 30,000 ಪೇರೆಂಟ್ಸ್ ಆರ್ ವೇಟಿಂಗ್ ಇನ್ ಆಲ್ ಓವರ್ ಇಂಡಿಯಾ ಆ್ಯಕ್ಚುಲಿ. ಸೊ ತುಂಬಾ ಸ್ಲೋ ಇದೆ ಪ್ರೊಸೆಸ್. ಸೊ ನೀವು ಯಾವಾಗ ಅಪ್ಲೈ ಮಾಡ್ತೀರಾ ಬೇಬಿ ಅಡಾಪ್ಷನ್ಗೆ ಅದನ್ನು ಮಾತ್ರ ನೀವು ಯಾವಾಗೂ ತಲೆಯಲ್ಲಿ ಇಟ್ಕೊಳ್ಳಿ. ಯಾಕಂದರೆ ನೀವು ಅಪ್ಲೈ ಮಾಡಿದ ಕೂಡಲೇ ಮೊದಲಿನ ಥರ ಅಪ್ಲೈ ಮಾಡಿದ ಕೂಡಲೇ ವಿದಿನ್ 1 ಮಂತ್ ವಿದಿನ್ 2 ಮಂತ್ ನಿಮಗೆ ಬೇಬಿ ಸಿಗಲ್ಲ. 3.5 years ಯು ಹ್ಯಾವ್ ಟು ವೇಟ್. ಅದರಲ್ಲಿ ಬೇರೆ ಆಪ್ಷನ್ನೇ ಇಲ್ಲ. ಬಿಕಾಸ್ ಎಲ್ಲವೂ ಇವಾಗ ಕಂಪ್ಯೂಟರೈಸ್ಡ್ ಆಗಿಬಿಟ್ಟಿದೆ. ಸೊ ನಿಮಗೆ ಬೇಕು ಬೇಬಿ ಅಂದರೆ ಹ್ಯಾವ್ ಟು ವೇಟ್. ಇನ್ನೊಂದು ಆಪ್ಷನ್ ಇದೆ 7 days ಅಡಾಪ್ಷನ್ ಆ್ಯಂಡ್ ಇನ್ಸ್ಟೆಂಟ್ ಅಡಾಪ್ಷನ್ ಅಂತ ಒಂದು 2 ಚಾಯ್ಸಸ್ ಇರುತ್ತೆ. 7 days ಅಡಾಪ್ಷನಲ್ಲಿ ಸ್ವಲ್ಪ ಓಲ್ಡರ್ ಕಿಡ್ಸ್ ನಿಮಗೆ ಸಿಗ್ತಾರೆ. ಮೋರ್ ದ್ಯಾನ್ 10 years 6 9 years 12 years ಈ ಥರ ಮಕ್ಕಳನ್ನ ಅಡಾಪ್ಷನ್ಗೆ ಎವ್ರಿ ವೀಕಲ್ಲಿ ತೋರಿಸ್ತಾ ಇರುತ್ತೆ ನಿಮ್ಮದು ಸೈಟಲ್ಲಿ, ಕಾರಾ ಸೈಟಲ್ಲಿ. ನಿಮಗೆ ಆ ಥರ ಯು ಆರ್ ಚೂಸಿಂಗ್ ದೋಸ್ ಕಿಡ್ಸ್ ಅಂದರೆ ನೀವಲ್ಲಿ ಚೂಸ್ ಮಾಡ್ಕೊಳ್ಬೋದು. ಆವಾಗ ನಿಮಗೆ ಬೇಗನೆ ಸಿಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಇಮಿಡಿಯೇಟ್ ಅಡಾಪ್ಷನ್ಗೆ ಹಾಕ್ತಾರೆ. ಅದರಲ್ಲಿ ಸ್ವಲ್ಪ ಏನಾದರೂ ಮಗುವಲ್ಲಿ ಹೆಲ್ತಲ್ಲಿ ಇಶ್ಯೂ ಇದೆ ಆ ಥರ ಏನಾದರೂ ಇದ್ದರೆ ಆ ಥರದ ಮಕ್ಕಳು ಅಲ್ಲಿ ಬಂದಿರುತ್ತೆ. ಅಲ್ಲೂ ಮೋರ್ ದ್ಯಾನ್ 3 years 4 years ಥರನೇ ಮಕ್ಕಳಿರುತ್ತೆ. ನೀವು ಅಲ್ಲೇನೂ ಚೂಸ್ ಮಾಡ್ಬೋದು. ಇಲ್ಲ ನೀವು ಲೈಕ್ ನಾರ್ಮಲ್ ಬೇಬಿ ವಿದಿನ್ 0 to 2 or 2 to 4 ವೇಟ್ ಮಾಡ್ತಿದ್ದೀರಾ ಅಂದರೆ ನೀವು ನಾರ್ಮಲ್ ಪ್ರೊಸೆಸಲ್ಲೇ ಹೋಗಬೇಕು. ದಟ್ ವಿಲ್ ಡೆಫಿನೆಟ್ಲಿ ಟೇಕ್ 3.5 years ರೈಟ್ ನಾವು. ಸೊ ನಿಮಗೆ ಬೇರೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಕಾರಾ ಬಗ್ಗೆ, ಅಡಾಪ್ಷನ್ ಬಗ್ಗೆ, ನೀವು ಅಡಾಪ್ಷನ್ ಅಪ್ಲೈ ಮಾಡ್ತಿದ್ದೀರಾ ಅಥವಾ ನಿಮ್ಮ ಫ್ಯಾಮ್ಲಿದಲ್ಲಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಥಿಂಕ್ ಮಾಡ್ತಾ ಇದ್ದಾರೆ ಅಡಾಪ್ಷನ್ ಬಗ್ಗೆ ಅಂತ ಆದರೆ ನನಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ. ಐ ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಗೈಸ್. ಐ ಆಲ್ವೇಸ್ ವಾಂಟ್ ಟು ಹೆಲ್ಪ್ ದ ಪೀಪಲ್. ಯಾರಾದರೂ ಅಡಾಪ್ಷನ್ಗೆ ಅಪ್ಲೈ ಮಾಡ್ತಾ ಇದ್ದೀರಿ, ನಂಗೆ ಗೊತ್ತು ತುಂಬಾ ತಲೆಯಲ್ಲಿ ಕ್ವಶನ್ಸ್ ಇರುತ್ತೆ ಅಂತ. ಸೊ ಆ ಥರ ಏನಾದರೂ ಇದ್ದರೆ ಡೆಫಿನೆಟ್ಲಿ ಕಮೆಂಟ್ ಮಾಡಿ. ನಾ ಈಚ್ ಆ್ಯಂಡ್ ಎವ್ರಿ ಕಮೆಂಟಿಗೂ ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ರಿಪ್ಲೈ everyone. Even personally if they want anything I can help you on that. ಥ್ಯಾಂಕ್ ಯು ಸೋ ಮಚ್. ಬಟ್ ಲೀಗಲಿನೇ ಯಾವಾಗೂ ದತ್ತು ತೆಗೆದುಕೊಳ್ಳಿ ಮಕ್ಕಳನ್ನ. ಎಂದು ಇಲ್ಲೀಗಲ್ ವೇಯಲ್ಲಿ ಮಕ್ಕಳನ್ನ ದತ್ತು ತಗೊಳ್ಳಿಕ್ಕೆ ಹೋಗಬೇಡಿ, ಅಡಾಪ್ಟ್ ಮಾಡ್ಲಿಕ್ಕೆ ಹೋಗಬೇಡಿ. ದ್ಯಾಟ್ ವಿಲ್ ಡೆಫಿನೆಟ್ಲಿ ಪುಟ್ ಅ ಟೋ ಆನ್ ಯುವರ್ ಮೆಂಟಲ್, ಫಿಸಿಕಲ್, ಫೈನಾನ್ಷಿಯಲ್, ಎವ್ರಿ ವೆಲ್ ಬೀಯಿಂಗ್. ಸೊ ಆಲ್ವೇಸ್ ಏನು ಗೌರ್ಮೆಂಟ್ ಹೇಳಿದೆ ಅದನ್ನೇ ಮಾಡಿ, ಪ್ರೊಸೆಸ್ ಫಾಲೋ ಮಾಡಿ. ಮೇ ಬಿ ಸ್ವಲ್ಪ ಟೈಮ್ ತೊಗೊಳುತ್ತೆ, 3.5 ವರ್ಷ ತುಂಬಾ ಲಾಂಗ್ ಪೀರಿಯಡ್. ಬಟ್ ಯಾವಾಗ ನೀವು ಆ ಮಗುನ ನಿಮ್ಮ ಕೈಯಲ್ಲಿ ಎತ್ಕೊಳ್ತೀರಾ ಆ ಖುಷಿನೇ ಬೇರೆ. ಸೊ ಆ ಖುಷಿಗಾಗಿ ನಿಮಗೆ ವೇಟ್ ಮಾಡಬೇಕಾಗುತ್ತೆ. ಸೊ ಏನರೇ ಇದ್ದರೆ ನಂಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಪ್ಲೀಸ್ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.